ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಪಾರ್ಟ್ 19. ನಿಮ್ಮ ಹೇಟರ್ಸ್ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. ಏನೋ ಮೋಸ, ವಂಚನೆ, ಧಗೆ ಮಾಡೋದ್ರಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಿದ್ದಾರೆ, ಮಾಡೋದ್ರಲ್ಲಿದ್ದಾರೆ. ಸೊ 3 ಥರ ಎನರ್ಜಿನೂ ಬರ್ತಾಯಿದೆ. ಸೊ ಒಂದಷ್ಟು ಜನ ಪ್ಲ್ಯಾನ್ ಏನು ಮಾಡ್ತಾ ಇದ್ದಾರೆ ಅಂದರೆ ಏನೋ ಹೊಡಿಬೇಕು ಅಂತ, ಆಯಿತಾ, ನಿಮ್ಮಿಂದ ಏನೋ ಒಂದು ಹೊಡಿಬೇಕು ಅಂತ. ಏನಾದ್ರು ಇರ್ಬೋದು, ಆಸ್ತಿ ಇರ್ಬೋದು, ಅಥವಾ ಇನ್ನೇನೋ ಮೋಸ ಮಾಡಬೇಕು, ಜುವೆಲ್ಸ್ ಇರ್ಬೋದು, ಏನಾದ್ರು ಇರ್ಬೋದು. ಓಕೆನಾ? ಸೊ ಆ ಥರ ಹೇಳ್ತಾ ಇದ್ದಾರೆ. ಸೊ ಒಂದಷ್ಟು ಎನರ್ಜಿ ಬರ್ತಾ ಇರೋದು ಆಗಲೇ ಅನ್ಯಾಯ ಮಾಡಿಬಿಟ್ಟಿದ್ದಾರೆ, ಮಾಡಿಬಿಟ್ಟು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದೆರಡು ಬಿಟ್ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಇದೆರಡು ಸೋಡ್ ಇಲ್ಲಿ ಬಿಟ್ಬಿಟ್ಟಿದ್ದಾರೆ ಹಿಂದೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ, ಇದೆರಡನ್ನೂ ಹೊಡಿಬೇಕಲ್ಲ, ಹೆಂಗೆ ಹೊಡಿಲಿ ಹೋಗಿ ವಾಪಸ್ಸು ಅಂತ. ಆಯಿತಾ? ಆ ಥರ ಎನರ್ಜಿ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್? ಸೊ ಟೈಮ್ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಅನಿಸ್ತಾ ಇದೆಯಂತೆ, ಲೈಕ್ ಬೇಗ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲ ಅಂದರೆ ಇದು ಕಾರ್ಯಗತ ಮಾಡಿಬಿಡ್ಬೇಕು ಇವಾಗಲೇ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಹೇಟರ್ಸ್ ಅಂದರೆ ಏನು ಬೇಕಾದ್ರೂ ಇರ್ಬೋದು, ನಿಮ್ಮ ಲೈಫಲ್ಲಿ ಏನು ನಡೀತಿದೆ ನಿಮಗೆ ಗೊತ್ತು. ಓಕೆನಾ? ಎಸ್ ಬಾಬಾ. ನೋಡಿ, ದುಡ್ಡುಗೋಸ್ಕರನೇ ಅಂತಿದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ನಿಮ್ಮ ಎನರ್ಜಿ ಇದು ಯಾವ ಥರ ಬರ್ತಾಯಿದೆ ಅಂತಂದರೆ ಬ್ಯೂಟಿಫುಲ್ ರಾಣಿ. ದುಡ್ಡಿನ ವಿಚಾರದಲ್ಲಿ ರಾಣಿ ಅಂತಿದ್ದಾರೆ. ಇದಕ್ಕಿಂತ ಇನ್ನೇನು ಹೇಳೋದು? ಸೊ ನಿಮ್ಮ ಆ ಥರ ಇರೋ ಪರಿಸ್ಥಿತಿ ನೋಡಿ, ದುಡ್ಡು ಹೊಡೆಯೋಕ್ಕೆ ಅಂತಲೂ ಹೇಳಿದೆ ಅನಿಸುತ್ತೆ ಶುರುವಲ್ಲೇ. ಸೊ ಜುವೆಲ್ಸ್ ಇರ್ಬೋದು, ದುಡ್ಡು, ಹಣ, ಕಾಸು, ಏನೇನು ಸಾಧ್ಯ ಹೊಡ್ಕೊಂಡು ಓಡೋಗಬೇಕು. ಆಗಲೇ ಒಂದಷ್ಟು ಮಾಡಿಬಿಟ್ಟಿದ್ದಾರೆ, ಆಯಿತಾ? ನಿಮಗೆ ಗೊತ್ತಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಒಂದಷ್ಟು ಮಾಡಿದ್ದಾರೆ. ಸೊ ಇನ್ನೂ ಅಂದರೆ ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ ಇವಾಗಲೇ ಮಾಡಿಬಿಡ್ಬೇಕು, ಆಯಿತಾ? ಇಲ್ಲ ಮಾಡಲಿಲ್ಲ ಅಂತಂದರೆ ಆಮೇಲೆ ಮಾಡೋಕ್ಕಾಗಲ್ಲ ಅಂತಂದರೆ ಟೈಮ್ ಸ್ಪ್ಯಾನ್ ಇದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಈಗ ನೀವೇನಾದರೂ ಹೀಲಿಂಗ್ ತೊಗೊಂಡಿದ್ರೆ ಇದು ನಡೆಯೋದಿಲ್ಲ, ಇದು, ಆಯಿತಾ? ಇದೇನು ಆಗೋಗಿದೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಬಟ್ ಏನು ಇದೆ ಇಲ್ಲಿ ಸೇಫಾಗಿರುತ್ತೆ, ಅದಕ್ಕೋಸ್ಕರ ಅಂತಲೇ ಮಾಡ್ತಾ ಇದ್ದಾರೆ, ಲೈಕ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ. ಓಕೆನಾ? ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊಡಿಬೇಕು ದುಡ್ಡು ಅಂತ ಪ್ರಯತ್ನ ಅಷ್ಟೇ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಅವರು ಇನ್ನೂ ಇಬ್ಬರಿಗೆ ಹೇಳಿದ್ದಾರೆ ಏನೋ ಥರ ತೋರಿಸ್ತಾ ಇದ್ದಾರೆ. ನೋಡಿ, ನಾನು ಇದನ್ನು ಹೊಡ್ಕೊಂಡು ಬರ್ತೀನಿ, ಸೊ ಮಜ್ಜವಾಗಿ ನಾವೆಲ್ಲ ಸೆಲೆಬ್ರೇಟ್ ಮಾಡೋಣ, ಪಾರ್ಟಿ ಮಾಡೋಣ ಅಂತ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಓಕೆ, ಸೊ ಇದರಲ್ಲಿ 3 ಜನ ಅಂತ ತೋರಿಸ್ತಿದ್ದಾರೆ. ಇವರು ಪ್ಲಸ್ ಇನ್ನಿಬ್ಬರು ಅಂತ ತೋರಿಸ್ತಾ ಇದ್ದಾರೆ. ಇದು ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಗೊತ್ತು. ಇದು ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಸೋರ್ಡ್ ಎನರ್ಜಿ ಇರೋದ್ರಿಂದ ಲೈಕ್ ಏನೋ ಒಂದು ಹಚ್ಕೊಟ್ಟಿದ್ದಾರೆ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ. ಹಚ್ಕೊಟ್ಟು ನಿಮ್ಮ ದುಡ್ಡು ಕಾಸು ನೀವೇನು ಇತ್ತು, ಓಕೆನಾ, ಅದನ್ನು ಮುರಿಯೋಕ್ಕೆ ಏನೋ ಹೇಳಿಕೊಟ್ಟಿದ್ದಾರೆ, ಏನೋ ಹೇಳಿಕೊಟ್ಟು ಏನೋ ಮಾಡಿದ್ದಾರೆ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ. ಸೊ ಅದರಿಂದ ಇದೇನೋ ಗೊತ್ತಿಲ್ಲ, ಈ ಥರ ಎನರ್ಜಿ ಬರ್ತದೆ. ಅದರಿಂದ ಸಕ್ಸಸ್ ಆಗಿದ್ದಾರೆ ಸ್ವಲ್ಪ, ಆಯಿತಾ? ಅಂದರೆ ಏನೋ ಒಂದು ರಿಲೇಷನ್ ಮುರಿದಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ನಿಮಗೆ ದುಡ್ಡು ಸಿಗಬಾರ್ದು ಅನ್ನೋ ಥರ, ಆಯಿತಾ? ಏನೋ ಮಾಡಿದ್ದಾರೆ, ಮಾಡಿದ್ದಾರೆ, ಅದು ಇನ್ನೂ ಒಂದು ಸ್ವಲ್ಪ ಮಾಡಿಬಿಡ್ಬೇಕು ಬೇಗ ಅನ್ನೋ ಥರ ಇನ್ನೂ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಏಕೆಂದರೆ ಇನ್ನಿಬ್ಬರು ಇನ್ವಾಲ್ವ್ ಆಗಿದ್ದಾರೆ. ಸೊ ಅವರೆಲ್ಲ ಪಾರ್ಟಿ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಹೆಂಗಿದೆ ಅಂತಂದರೆ ಈಗ ಈ 3 ಜನನೂ ಪ್ಲ್ಯಾನ್ ಮಾಡಿ ಇದನ್ನು ಈ ದುಡ್ಡಿನ ರಾಜ ಅಥವಾ ದುಡ್ಡಿನ ರಾಣಿನ ಹೆಂಗೆ ಮುರಿಬೇಕು ಅನ್ನೋ ಥರ ಏನೋ ಒಂದು ಪ್ಲ್ಯಾನ್ ಮಾಡಿ, ಏನೋ ಒಂದು ಮೆಸೇಜೋ ಇನ್ಫಾರ್ಮೇಷನೋ ಏನೋ ಕೊಟ್ಟು, ಆಯಿತಾ? ಇದು ಯಾರು ಇರ್ಬೋದು ಈ 3 ಜನ, ಆಯಿತಾ? ಇವರು ಈ 3 ಜನದಲ್ಲಿ ಒಂದು, ಅರ್ಥ ಆಯ್ತಾ?
ಸೊ ಇವ್ರು ಪ್ಲ್ಯಾನ್ ಮಾಡಿ ಹೇಗೆ ಮಾಡಿದ್ದಾರೆ ಅಂತಂದರೆ ನನಗೆ ಗೊತ್ತಿಲ್ಲ ಯಾವ ಥರ ಅಂತ, ಏನೋ ಒಂದು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಚ್ಕೊಟ್ಟು ಅಂದರೆ ನಿಮಗೆ ಬರೋ ದುಡ್ಡು ಬರಬಾರ್ದು, ಆ ಥರ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಇದು ಯಾವ ಥರ ನೋಡೋಣ, ಮುಂದೆ ಏನಾದ್ರು ಬರುತ್ತಾ? ಎಸ್ ಬಾಬಾ. ಓ ಮೈ ಗಾಡ್, ನೋಡಿ ಹಚ್ಕೊಟ್ಟಿದ್ದಾರೆ ಅಂತಂದರೆ ಡೆವಿಲ್ ಎನರ್ಜಿ ಬರ್ತಾ ಇದೆ. ನಾನು ಹೇಳಲಿಲ್ವಾ, ಏನೋ ಒಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸಿ ಅದು ಯಾವ ಥರ ನೋಡೋಣ. ಅಂತೂ ನಿಮಗೆ ಬರಬಾರ್ದು ದುಡ್ಡು, ಆ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು ಇದು? ಯಾರು? ಓ ಹೋ 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 ಟವರ್. ಇಲ್ಲೇನು ಹೇಳ್ತಾ ಇದ್ದಾರೆ? ಅಯ್ಯಪ್ಪ, ಅಡಿಪಾಯನೇ ಅಲ್ಲಾಡೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಅಂದರೆ ನೋಡಿ, ಈಗೇನು ಕಾರ್ಡ್ಸ್ ಬರುತ್ತೆ ನಾನು ಆ ಥರ ಮಾತಾಡ್ತೀನಿ, ದಯವಿಟ್ಟು ಹೆದರ್ಕೋಬೇಡಿ, ಓಕೆನಾ? ಈಗಲೇ ಹೇಳ್ಬಿಡ್ತೀನಿ. ಇದು ಮಾಡಿರೋದು ಯಾವ ಥರ ಅಂತಂದರೆ, ಏನೋ ಹೇಳ್ಕೊಟ್ಟಿದ್ದಾರೆ, ಏನೋ ಹಚ್ಕೊಟ್ಟು 3 ಜನ ಸೇರಿದ್ದಾರೆ, ಇವರು ಅದರಲ್ಲಿ ಒಂದು, ಆಯಿತಾ? ಏನೋ ಹಚ್ಕೊಟ್ಟು ಅಂತಂದೆ ಅಂದರೆ ತುಂಬ ನೆಗೆಟಿವ್ ಆಗಿ ಏನೋ ಹಚ್ಕೊಟ್ಟಿದ್ದಾರೆ. ಡೆವಿಲ್ ಎನರ್ಜಿ ಬಂತು. ಯಾತಕ್ಕೆ ಅಂತಂದರೆ ನಿಮ್ಮ ದುಡ್ಡು ಬರಬಾರ್ದು ಅಂತ ಫಸ್ಟೇ ಹೇಳಿಸಿದ್ರು. ಬರೀ ಅಷ್ಟೇ ಅಲ್ವಂತೆ, ನಿಮ್ಮ ಅಡಿಪಾಯ, ನೀವೇನು ಮಾಡ್ತಾಯಿದ್ದೀರಾ, ನಿಮ್ಮ ಬಿಸ್ನೆಸ್ಸಾ, ನಿಮ್ಮ ಆಫೀಸಲ್ಲಿದ್ದೀರಾ, ಮನೇಲಿದ್ದೀರಾ, ಏನೇ ಆದರೂ ಒಂದು ಟವರ್ ಮೂಮೆಂಟ್ ಥರ ಬಂದು ನಿಮ್ಮ ಕಿರೀಟ ಏನಿದೆ ಉರುಳಬೇಕು ಅಷ್ಟೇ. ನೀವು ಇರಬಾರ್ದು, ಅದು ಉಳಿಬಾರ್ದು ಅಷ್ಟೇ. ಅರ್ಥ ಆಯ್ತಾ? ಆ ಥರ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮ್ಮ ಜೀವನದಲ್ಲಿ ಯಾರು ಇರ್ಬೋದು, ಈ ಥರ ಒಂದು ಹಚ್ಕೊಟ್ಟು ಹೇಳ್ಕೊಟ್ಟು ಏನೋ ಒಂದು ಕೆಟ್ಟದಾಗಿ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ತೋರಿಸ್ತಿದ್ದಾರೆ ಕ್ಲಿಯರಾಗಿ, ಆಯಿತಾ? ಪಾಪ ನಿಮ್ಗೆ ಇದು ಗೊತ್ತೇ ಇಲ್ಲ, ಈ ಥರ ಎಲ್ಲ ನೆಗೆಟಿವಿಟಿ ಮಾಡಿರೋದೇ ನಿಮಗೆ ಗೊತ್ತಿಲ್ಲ, ನಿಮ್ಮ ಪಾಡು ನೀವು ಇದ್ದೀರಾ. ಬಟ್ ಅವ್ರು ಬಯಸ್ತಾ ಇರೋದು ಈ ಥರ, ಆಯಿತಾ? ನೋಡಿ, ಹೆಂಗಾದರೂ ಸರಿ, ಹೆಂಗಾದರೂ ಪುಷ್ ಮಾಡಿ, ಹೇಗಾದರೂ ಮಾಡಿ, ಆಯಿತಾ? ಇದು ಒಳ್ಳೆ ಚೆಸ್ ಬೋರ್ಡ್ ಥರ ಕಾಣಿಸ್ತಾ ಇದೆ ನನಗಿದು, ಆಯಿತಾ? ಇದನ್ನು ಚೆಸ್ ಬೋರ್ಡ್ ಥರ ಕಾಣಿಸ್ತಾ ಇದೆ. ಹೆಂಗಾದರೂ ಆಟ ಆಡಿ ನಿಮ್ಮನ್ನು ಸೋಲಿಸ್ಬೇಕು ಇವಾಗ ಅವರು, ಯಾವ ಥರನಾದರೂ ಸರಿ ಸೋಲಿಸ್ತೀನಿ ಅಂತ. ಅರ್ಥ ಆಯ್ತಾ? ಯಾವ ಥರನಾದರೂ ಮಾಡಿ ಸೋಲಿಸ್ಬೇಕು ಅಂತ ನಿಮ್ಮ ಇದು ಎನರ್ಜಿ ಏನು ಬರ್ತಿದೆ ಈ ಥರ ಬರ್ತಾ ಇದೆ. ಲೈಕ್ ನಿಮ್ಮನ್ನು ಸೋಲಿಸ್ಬೇಕು. ನೀವು ದುಡ್ಡು ರಾಜ ಇರ್ಬೋದು, ರಾಣಿ ಇರ್ಬೋದು. ಸೊ ನಿಮ್ಮ ಅಡಿಪಾಯ, ನೀವೇನು ಮಾಡಿದ್ದೀರಾ, ಆಯಿತಾ? ನಿಮ್ಮ ವರ್ಕ್ ಕೆಲಸ ನೀವೇನು ಮಾಡಿದ್ದೀರಾ ಅದು ಉರುಳು ಹೋಗಬೇಕು, ಆ ಥರ ಅಂತ ಬಯಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಆ ಥರ ಅಂತಲೇ ಮಾಡಿರೋದು. ಅದಕ್ಕೆ ಕಾರ್ಡ್ ಬಂದಿದ್ದು ಫಸ್ಟು. ಒಂದು ಸ್ವಲ್ಪ ಮಾಡಿಬಿಟ್ಟಿದ್ದಾರೆ, ಇನ್ನೂ ಫುಲ್ ಮಾಡೋ ಪ್ರಯತ್ನದಲ್ಲಿ ಇದ್ದಾರೆ, ಆಯಿತಾ? ಮಾಡಬೇಕು ಅಂತ ಮಾಡ್ತಿದ್ದಾರೆ, ಕಂಪ್ಲೀಟ್ ಆಗಿಲ್ಲ ಅಂತ ತಲೆ ಕೆಡಿಸ್ಕೋತಾ ಇದ್ದಾರೆ. ಇನ್ನು ಹೆಂಗೆ ಮಾಡಿ ಕ್ಲೋಸ್ ಮಾಡಬೇಕು ಅಂತ. ಇರಿ ನೋಡೋಣ. ಏನಾದರೂ ಹೀಲಿಂಗ್ ಈ ಥರ ಏನಾದ್ರು ತೊಗೊಂಡಿದ್ರೆ ಯೋಚನೆ ಮಾಡಬೇಡಿ, ಅರ್ಥ ಆಯ್ತಾ? ಪ್ರೊಟೆಕ್ಷನ್ ತೊಗೊಂಡಿದ್ದೀರಾ ಅಂದರೆ ಓಕೆ. ಲವರ್ಸ್ ಕಾರ್ಡ್ ಬಂತು ನೋಡಿ. ಓಕೆ, ಸೊ ಇಲ್ಲೇನಂತಂದರೆ ಲೈಕ್ ಇದು ಯಾವ ಥರ ತೋರಿಸ್ತಾ ಇದ್ದಾರೆ, ಇನ್ನೊಂದು ಕಾರ್ಡ್ ತೆಗೆದುಬಿಡ್ತೀನಿ. ಓಕೆ ಬಾಬಾ. ಓಕೆ, ಸೊ ಇದು ಓಕೆ, ಇದು ಡೆವಿಲ್ ಕೆಳಗೆ ಬಂದಿರೋದ್ರಿಂದ ನಿಮ್ಮ ದುಡ್ಡು ಇದು ಹೊಡೆಯೋದಕ್ಕೆ, ಆಯಿತಾ? ನಿಮ್ಮ ಫ್ಯಾಮಿಲಿ ಮೇಲೂ ಮಾಡಿದ್ದಾರೆ ನೆಗೆಟಿವಿಟಿ, ಜೊತೆಗೆ ನೀವು ಸಪ್ರೇಟಾಗಿ ಏನೋ ಆ ಥರ ಒಂದು ಎನರ್ಜಿ ಬರ್ತಾ ಇದೆಯಪ್ಪ. ಅದರಿಂದ ಇವ್ರು ಯಾರು ಅಂತ ಬರ್ತಿಲ್ಲ ನೋಡಿ ಇನ್ನೂ. ಇದು ಎಂಥ ಎನರ್ಜಿ ಬಾಬಾ, ಯಾರಿದು ಬಾಬಾ? ಅಯ್ಯೋ, ಎಂಪರರ್ ಅಂತೆ. ಸೊ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ, ಆಯಿತಾ? ಇವಾಗ ಈ ಥರ ಶಿಫ್ಟ್, ಈ ಥರ ಏನು ಚೇಂಜ್ ಆಗ್ತಿದೆ ನಾನು ಅದನ್ನು ಹೇಳೋಕ್ಕೆ ಶುರು ಮಾಡ್ತಿದ್ದೀನಿ.
ಎನರ್ಜಿ ಏನು ಬರುತ್ತೆ ಅದನ್ನು ಹೇಳ್ತೀನಿ. ದಯವಿಟ್ಟು ಭಯ ಪಟ್ಕೋಬೇಡಿ. ನನಗೆ ಬೇಜಾರಾಗ್ತಾಯಿದೆ. ನಾವು ಮೊನ್ನೆ ಮ್ಯಾರೇಜ್ ಇದ್ರದ್ದು ಹೇಳಿದಾಗಿಂದ ನನಗೆ ಬೇಜಾರು. ಓಕೆ, ಫಸ್ಟ್ ಎನರ್ಜಿ ಬಂದಿದ್ದು ದುಡ್ಡು ಕಾಸು ವಿಚಾರದಲ್ಲಿ ನಿಮ್ಮ ಶಾಂತಿ, ನೆಮ್ಮದಿ, ನೀವೇನು ಕಟ್ಟಿದ್ದೀರಾ ಆಯಿತಾ, ನೀವು ಈ ಥರ ಒಂದು ರಾಜ ಅಥವಾ ರಾಣಿಯಾಗಿ ನೀವು ಕೂತಿದ್ದೀರಾ ಅಂತಂದರೆ ಅದು ಸುಮ್ಮನೆ ಬಂದಿರಲ್ಲ ಆಯಿತಾ. ನೀವು ಅಷ್ಟೇ ಕೆಲಸ ಮಾಡಿರ್ತೀರಾ, ಅಷ್ಟೇ ಕಷ್ಟಪಟ್ಟು ಬಂದು ಕೂತಿದ್ದೀರಾ ಒಂದು ಲೆವೆಲ್ಲು. ಆದರೆ ಈ 3 ಜನ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಏನೋ ಒಂದು ಹಚ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ ಹಚ್ಕೊಟ್ಟು ಒಂದು ನೆಗೆಟಿವಿಟಿ ಮಾಡಿದ್ರು. ಅದು ಹಚ್ಕೊಡೋದೇ ನೆಗೆಟಿವಿಟಿ ಅಲ್ವಾ. ನೆಗೆಟಿವ್ ಆಗಿ ಮಾತಾಡೋದು ನೆಗೆಟಿವಿಟಿನೇ. ಆ ಥರ ಮಾತಾಡಿ, ಇದು ಒಂದು ಎನರ್ಜಿ ಬರ್ತಿರೋದು. ಮಾತಾಡಿ ನಿಮ್ಮ ಅಡಿಪಾಯ ನೀವೇನು ಕಟ್ಟಿದ್ರಿ ಇಷ್ಟು ದಿವಸ ಅದನ್ನು ಮುರಿಬೇಕು ಅಂತ ಪ್ರಯತ್ನ ಪಟ್ಟರು ಅಂತ ಅಷ್ಟು ಎನರ್ಜಿ ಬರ್ತಿದೆ. ಇನ್ನೊಂದಷ್ಟು ಎನರ್ಜಿ ಏನು ಬರ್ತಿದೆ ಅಂದರೆ, ಇದೇ 3 ಜನ ಯಾರು ಅಂತ ಅಂದರೆ, ಫಸ್ಟ್ ಯಾರು ಅಂದ ತಕ್ಷಣ ಎಂಪ್ರರ್ ಅಂತ ಬಂತು. ಅಂದರೆ ಇಲ್ಲಿ ಲವರ್ಸ್ ಕಾರ್ಡ್ ಇದೆ, ಇಲ್ಲಿ ಎಂಪರರ್ ಪಕ್ಕ ಬಂದಿದೆ. ಅಂದರೆ ಯಾರು ಅರ್ಥ ಆಯ್ತಾ? ನಿಮ್ಮ ಸ್ಪೌಸ್ ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ, ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್. ನೋಡಿ, ದಯವಿಟ್ಟು ಮತ್ತೆ ಟೆನ್ಷನ್ ತೊಗೊಂಡು ಫುಲ್ಲು ಟೆನ್ಷನ್ ಆಗಬೇಡಿ. ನನಗೆ ಭಯ ಏನು ಕಾರ್ಡ್ ಬರುತ್ತೆ ಅದನ್ನು ಮಾತಾಡಲೇಬೇಕು ನಾನು. ಎಲ್ರಿಗೂ ಅನ್ವಯಿಸಲ್ಲ, ಅರ್ಥ ಮಾಡ್ಕೊಳ್ಳಿ ಓಕೆನಾ. ನಿಮಗಲ್ಲ ಅಂದ್ರೂ ಬೇರೆ ಯಾರ್ದೋ ಒಂದು ಸ್ಟೋರಿ ಇರ್ಬೋದು, ಇದು ಅಷ್ಟೇ ಒಂದು ಎಂಟರ್ಟೈನ್ಮೆಂಟ್ ಥರ ನೋಡಿ ಓಕೆನಾ. ಸೊ ಈ ಥರ ನಡೀತಿದೆ ಅಂತ ತಿಳ್ಕೊಳ್ಳಿ ಅಷ್ಟೇ ಓಕೆನಾ. ಭಯ ಪಟ್ಕೋಬೇಡಿ. ಭಯ ಅನಿಸ್ತಿದೆ ಅಂತಂದರೆ ಓಕೆ, ಮೇ ಬಿ ಎಲ್ಲೋ ಒಂದು ಕಡೆ ಒಂಚೂರು ಇನ್ಫಾರ್ಮೇಷನ್ನು ನಿಮಗೆ ಮ್ಯಾಚ್ ಆಗ್ತಿದೆ ಅಂತ ಅರ್ಥ. ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಅಷ್ಟೇ ನಾನು ಹೇಳೋದು ಓಕೆನಾ. ಅದಾದಮೇಲೆ ಗ್ಯಾರಂಟಿ ಆಗುತ್ತೆ. ಸೊ ಇಲ್ಲೇನು ಹೇಳ್ತಾ ಇದ್ದಾನೆ ನಾನು ಹೇಳ್ಬಿಡ್ತೀನಿ. ಸೊ ಇದು ಒಂದು ಎನರ್ಜಿ ಬರ್ತಾಯಿದೆ. ಇನ್ನೊಂದು ಎನರ್ಜಿ, ನಿಮ್ಮ ಯಾವ ಥರ ನೀವಿದ್ದೀರಾ ನಿಮ್ಮನ್ನು ಮುರಿಬೇಕು. ಇದು ಲವರ್ಸ್ ಎನರ್ಜಿನಲ್ಲಿ ಬರ್ತಾ ಇರೋದು ಓಕೆನಾ. ಲೇಡಿ ಎನರ್ಜಿ ಅಂದರೆ ಲೇಡಿ ಅಥವಾ ಜೆಂಟ್ಸ್ ಇಬ್ಬರೂ ಇರ್ಬೋದು. ಅದನ್ನು ನೋಡಿ, ಇದೇನೋ ಒಂದು ಅನ್ಯಾಯ ಮಾಡಿ ನಿಮ್ಮ ಸ್ಪೌಸ್ಗೆ ಹಚ್ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಪೌಸ್ಗೆ ಹಚ್ಕೊಟ್ಟಿರೋದು. ಇದು ಎರಡು ಎನರ್ಜಿ ಸಪ್ರೇಟ್ ಬರ್ತಾ ಇದೆ. ಅವರ ತಲೆಯಲ್ಲಿ ಒಂದು ನೆಗೆಟಿವಿಟಿ ತುಂಬಿ ನಿಮಗೇನೆ ಒಂದು ಅನ್ಯಾಯ ಮಾಡೋ ಥರ ಡೆವಿಲ್ ಇಲ್ಲಿ ಬಂದಿರೋದು ಇದ್ರ ಕೆಳಗೆ. ಅದನ್ನೇ ಮಾಡ್ತಾ ಇದ್ದಾರೆ. ಅಂದರೆ ಯಾಕೆ ಅಂತಂದರೆ ನಿಮ್ಮನ್ನು ಹೊಡಿಬೇಕು, ನಿಮ್ಮನ್ನು ಮುರಿಬೇಕು, ನಿಮ್ಮ ಆತ್ಮ ಮುರಿಬೇಕು. ಅದೇ ಅವ್ರಿಗೆ ಬೇಕಾಗಿರೋದು. ಅರ್ಥ ಆಯ್ತಾ? ಸೊ ಇದೇ ಬೇಕಾಗಿರೋದು ಅವ್ರಿಗೆ. ನಿಮ್ಮ ಆತ್ಮ ಮುರಿಬೇಕು. ನೀವೊಂಥರ ಖುಷಿಯಾಗಿದ್ದೀರಾ ಅಥವಾ ನೀವು ಏನು ದುಡ್ಡು ಕಾಸು ಮಾಡ್ತಾಯಿದ್ದೀರಾ ಮಾಡக்கூಡ್ದು ನೀನು. ಯಾತಕ್ಕೆ ಅಂತಂದರೆ ಇವ್ರಿಗೇನೋ ಹಚ್ಕೊಟ್ಟಿದ್ದಾರೆ, ಎಂಪರರ್ಗೆ ಹಚ್ಕೊಟ್ಟಿರೋದು. ಎಂಪರರ್ ಯಾರು ಅಂದರೆ ನಿಮ್ಮ ಸ್ಪೌಸ್ ಅಂತಿದ್ದಾರೆ. ಸ್ಪೌಸ್ಗೆ ಯಾರು? ಇವರು. ಈ ಇನ್ನಿಬ್ಬರು ಯಾರೋ ಸೇರಿಕೊಂಡು 3 ಜನದಲ್ಲಿ ಒಂದು ಎಂಪರರು, ಇನ್ನೊಂದು ಇವರು, ಇನ್ನು 3 ಜನ ಈ ಥರ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ನೆಗೆಟಿವಿಟಿ ಮಾಡ್ತಿರೋದು. ಡೆವಿಲ್ ಎನರ್ಜಿ ನಿಮ್ಮ ಮೇಲೇ ಅಂತ ತೋರಿಸ್ತಿದ್ದಾರಪ್ಪ. ನಾನು ಇನ್ನೇನು ಹೇಳೋದು ಓಕೆನಾ. ಸೊ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ಒಂದು ಮೋಸ, ಒಂದು ವಂಚನೆ, ತಲೆಗೂ ಏನೋ ಒಂದು ಕೆಟ್ಟದಾಗಿ ಹಚ್ಕೊಡ್ತಿರೋದು. ಆ್ಯಂಡ್ ಇದು ಆ್ಯಕ್ಚುಲ್ ನೆಗೆಟಿವಿಟಿನೂ ಓಕೆನಾ. ಯಾಕೆಂದರೆ ಈ ಡೆವಿಲ್ ಬಂದಿರೋದ್ರಿಂದ ಬರೀ ಮಾತುಕತೆಯಿಂದ ಹೇಳ್ಕೊಟ್ಟಿರೋದಲ್ಲ, ಡೆವಿಲೇ ಬಂದಿರೋದ್ರಿಂದ ಆ್ಯಕ್ಚುಯಲ್ ನೆಗೆಟಿವಿಟಿನೂ ಮಾಡಿದ್ದಾರೆ. ಒಂದು ಇದು ಫ್ಯಾಮಿಲಿಯವರು ಅಂತಲೂ ಹೇಳ್ಬೋದು, ಯಾಕೆಂದರೆ ಕಪ್ ಎನರ್ಜಿ ಇದೆ. ಸೊ ಫ್ಯಾಮಿಲಿಯವರು ಅಂತಲೂ ಮಾಡಿರ್ಬೋದು, ಅಥವಾ ಆಫೀಸಲ್ಲಿ ನಡೀತಿರ್ಬೋದು, ಎಲ್ಲರೂ ಇರ್ಬೋದು ಓಕೆನಾ. ಇದು ಬಿಸ್ನೆಸ್ ಪಾರ್ಟ್ನರ್ ಅಂತಲೂ ಅಂದ್ಕೋಬೋದು ನೀವು. ಲವರ್ಸ್ ಅಂತಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಲೇ ಅಲ್ಲ, ಬಿಸ್ನೆಸ್ ಪಾರ್ಟ್ನರ್ ಅಂತ ಇರ್ಬೋದು ಓಕೆನಾ. ಸೊ ಆ ಥರ ಒಂದು ಡೆವಿಲ್ ಎನರ್ಜಿ ಎಲ್ಲ ಕಡೆ ಈ ಥರ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇದು ಇನ್ನೂ ಕ್ಲಿಯರ್ ಆಗಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ ಓಕೆನಾ. ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ, ನೋಡೋಣ ಇಲ್ಲಿ. ಎಸ್ ಬಾಬಾ. ನೋಡಿ, ಜಾಸ್ತಿ ಬರ್ತಾ ಇರೋದು ಅದನ್ನೇ ಹೇಳಿದ್ದು ಇವಾಗ. ಜಾಸ್ತಿ ಬರ್ತಾ ಇರೋದು ಎನರ್ಜಿ ಫ್ಯಾಮಿಲಿಯವರು ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಒಂದು ಮೆಮೊರಿ ಇದೆ ಇವ್ರ ಜೊತೆಗೆ ಓಕೆನಾ. ಒಂದು ಫ್ಯಾಮಿಲಿಯವರು ಅಂತಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಇದಕ್ಕಿಂತ ಇನ್ನೇನು ಹೇಳೋದು.
ಜಾಸ್ತಿ ಎನರ್ಜಿ ಇದು ಅಂತ ಭಗವಂತ ತೋರಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಹೇಳಿರೋದು ನಿಜ, ಅದು ಇದು ಸಪ್ರೇಟ್ ಎನರ್ಜಿ ಬರ್ತಿದೆ, ಇದು ಸಪ್ರೇಟ್ ಬರ್ತಿದೆ, ಇದು ಮೂರನೇದು ಸಪ್ರೇಟ್ ಎನರ್ಜಿ ಆಯಿತಾ. ಇದು ಫ್ಯಾಮಿಲಿಯವರೇನೆ ಅಂತಲೂ ಹೇಳಿಸಿದ್ರು ಇಲ್ಲೇ, ಬಟ್ ಇನ್ನೊಂದು ಸಲ ರೀಕನ್ಫರ್ಮ್ ಮಾಡ್ತಿದ್ದಾರೆ, ತೆಗೆಸ್ಬಿಟ್ರು ಕಾರ್ಡನ್ನು ತೆಗಿ ಅಂತ. ಸೊ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಇಲ್ಲ ಫ್ಯಾಮಿಲಿಯವರೇ ಗಂಡ ಹೆಂಡತಿ ಮಧ್ಯೆ ಈ ಥರ ಒಂದು ಕೆಟ್ಟ ನೆಗೆಟಿವಿಟಿ ಮಾಡಿ, ಇದು ತುಂಬ ಒಂಥರ ಅಸಹ್ಯದ ನೆಗೆಟಿವಿಟಿ ಮಾಡಿ ಹಚ್ಕೊಟ್ಟು ಹಚ್ಕೊಟ್ಟು ಈ ಥರ ಒಂದು ಟವರ್ ಮೂಮೆಂಟ್ ಬರಬೇಕು ನಿಮ್ಮ ಜೀವನದಲ್ಲಿ ಅಂತ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಏನು ಹೇಳೋದು ಗೊತ್ತಿಲ್ಲ ಇದಕ್ಕೆ. ಈ ಥರ ಒಂದು ನೆಗೆಟಿವಿಟಿ ಮಾಡಿಬಿಟ್ರೆ ಮನೆಯವರು ಅಂದ್ಕೊಂಡೇನೆ, ಅಥವಾ ಎಲ್ಲ ಚೆನ್ನಾಗಿ ನಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಒಂದು ನೆಗೆಟಿವಿಟಿ ಮಾಡ್ತು ಅಂತಂದರೆ ಏನು ಹೇಳೋದು ಇದಕ್ಕೆ, ಏನು ಅರ್ಥ ಇಲ್ಲ ಇದಕ್ಕೆಲ್ಲ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.